ಈಗಾಗಲೇ ನಾವು ತೀರ್ಮಾನ ಮಾಡಿರೋದ್ರಿಂದ ಕೆಲವರೆಲ್ಲರೂ ಕೂಡ ಪರ್ಮಿಷನ್ ತಗೊಂಡು ನಮ್ಮೆಲ್ಲ ಶಾಸಕರು ಅಶ್ವಥ್ ನಾರಾಯಣ್ ಇರ್ಬೋದು, ಗೋಪಾಲಯ್ಯ ಇರ್ಬೋದು, PC ಮೋಹನ್ ಇರ್ಬೋದು, ಎಲ್ಲರೂ ಸತೀಶ್ ಎಲ್ಲರೂ ಕೂಡ ಬೇರೆ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ. ಪ್ರಮುಖವಾಗಿ ಇವತ್ತು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಸಭೆಯನ್ನ ರಾಜ್ಯ ಸರ್ಕಾರ ಕರೆದಿದೆ. ಇವತ್ತು ನನಗೆ ರಾಜ್ಯ ಸರ್ಕಾರ ಅಂತ ಹೇಳಬೇಕಾ ಅಂತಾನೆ ಡೌಟ್ ಬಂದ್ಬಿಟ್ಟಿದೆ. ಸರ್ಕಾರ ಅಂತ ಹೇಳಿದ್ರೆ ಒಂದು ಕಾನೂನು, ಸುವ್ಯವಸ್ಥೆ, ಲಾ, ಸಂವಿಧಾನ ಎಲ್ಲ ಇರಬೇಕು. ಅದನ್ನ ಸರ್ಕಾರ ಅಂತದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಇವರು ನೋಡಿ, ನಮಗೆ ನಿನ್ನೆ ಸಭೆ ಇದೆ ಅಂತೇಳಿ ಫೋನು, ಬೆಳಗ್ಗೆ 12 ಗಂಟೆಗೆ ಅಜೆಂಡಾ, 4 ಗಂಟೆಗೆ ಮೀಟಿಂಗ್. ತಮಗೆ ಗೊತ್ತಿರೋ ಪ್ರಕಾರ ಏನೇ ನೋಟಿಸ್ ಕೊಡಬೇಕಾದ್ರೂ 7 ದಿನದ ಮುಂಚೆ ಕೊಡಬೇಕು, 7 ಡೇಸ್. ಅದು ಪ್ರಾಧಿಕಾರದ ಸಭೆ ಅಂತಂದ್ರೂ ಅದಕ್ಕೆ ನೀತಿ ನಿಯಮಗಳಿದೆ, ಬೇಕಾಬಿಟ್ಟಿ ಕೊಡಕ್ಕೆ ಬರಲ್ಲ. ಇವತ್ತು ನೋಡಿ, ಇಲ್ಲೇ ನಿಮ್ಮ ಮುಂದೆನೆ ನೋಡಿ, ಇಲ್ಲಿ ಸೀಲು, ಸೈನು ಎಲ್ಲ ಹಾಕ್ಕೊಟ್ಟಿದ್ದಾರೆ. 12 ಗಂಟೆಗೆ ಬಂದಿದೆ ಅಜೆಂಡಾ. ನಾವು ಅಸೆಂಬ್ಲಿಯಲ್ಲಿ ಬಿಲ್ ಮಂಡಿಸಬೇಕಾದ್ರೆ ನಾವು BSc ಮೀಟಿಂಗಲ್ಲಿ ಹೇಳ್ತೀರಿ, ನಮಗೆ ಪ್ರೇಯರ್ ಒಂದು ವಾರದ ಮುಂಚೆನೆ ನಮಗೆ ಬಿಲ್ಗಳನ್ನು ಕೊಡಬೇಕು ಅಂತ ಹೇಳ್ತೀರಿ. ಅದು ಬಿಲ್ನ ಓದ್ಕೊಂಡು ಬಂದು ನಾವು ಅದನ್ನು ಚರ್ಚೆ ಮಾಡುವಂಥದ್ದು ಬಿಲ್ನ. ಇಲ್ಲಿ ಗ್ರೇಟರ್ ಬೆಂಗಳೂರು ಅಜೆಂಡಾ ಏನು ಇವತ್ತು ಮಂಡನೆ ಮಾಡಿದ್ದಾರೆ, ಅದನ್ನು ಓದಂಗೆ ಇಲ್ಲ ನಾವು. 12 ಗಂಟೆಗೆ ಯಾರು ಕಾದ್ಕೊಂಡಿರ್ತಾರೆ? ಈ 12 ಗಂಟೆಗೆ ನೋಟಿಸ್ ಬರ್ತಾ ಇರ್ತದೆ. ಈಗ ನಮ್ಮ ಮನೆಗೆ ಕೊಟ್ಟಿದ್ದಾರೆ. ನಾನು ಬೆಳಗ್ಗೆನೇ ನನ್ನ ಕಾರ್ಯಕ್ರಮಕ್ಕೆ ನಾನು ಹೊರಟೋದೆ. ನಾನು ಬೆಳಗ್ಗೆ ನಾನೆಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಈಗ ನನಗೆ ಮುನ್ರತ್ನ ಹೇಳ್ತಾ ಇದ್ರು ನನಗೆ 12 ಗಂಟೆಗೆ ಕೊಟ್ಟಿದ್ದಾರೆ ಅಂತ. ನನಗೆ ಗೊತ್ತೇ ಇಲ್ಲ. ನಾನು ಈಗ ಬೆಳಗ್ಗೆ ಪ್ರೋಗ್ರಾಮ್ ಹೊರಟ್ಬಿಟ್ಟಿರ್ತೀವಿ. ಭಾಳ ಜನ ಶಾಸಕರು 100 ಪ್ರೋಗ್ರಾಮ್ ಇರ್ತದೆ, ಹೊರಟಿದ್ದೀರಿ. ಅಂದರೆ ಇವ್ರ ಯೋಗ್ಯತೆ ಏನು ಅನ್ನೋದು ಇದರಿಂದ ಸ್ಪಷ್ಟ ಆಗ್ತಾ ಇದೆ. ನೋಡಿ, ಇದರ ನೋಟಿಸು ಈ ಥರ. ಅಂದರೆ ಇವ್ರಿಗೆ ಜವಾಬ್ದಾರಿ ಇದೆಯಾ ಅನ್ನೋದನ್ನ ನೀವೇ ಅರ್ಥ ಮಾಡ್ಕೊಳ್ಳಿ. ಮತ್ತೆ ಇವತ್ತು ಅಜೆಂಡಾದಲ್ಲಿ ಏನು ಇಟ್ಟಿದ್ದಾರೆ ಅಂದರೆ ಮನೆ ಹಾಳು ಕೆಲಸ. ಮತ್ತೆ ನಾವು ಸಂವಿಧಾನದ ಅಡಿಯಲ್ಲಿ 74th ಅಮೆಂಡ್ಮೆಂಟ್ ಏನಿದೆ ಅದು ಒಂಥರ ಭಗವದ್ಗೀತೆ ಇದ್ದಂಗೆ. ಸ್ಥಳೀಯ ಸಂಸ್ಥೆಗಳಿಗೆ ಭಗವದ್ಗೀತೆ ಅದು. ಪುರಸಭೆ ಇರ್ಬೋದು, ನಗರಸಭೆ, ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಎಲ್ಲದಕ್ಕೂ ಕೂಡ ಅದೊಂದು ಭಗವದ್ಗೀತೆ ಇದ್ದಂಗೆ. ಆ ಭಗವದ್ಗೀತೆ ಪ್ರಕಾರ ನೀವು ಆ ಬಾಡಿ ಏನಿದೆ, ಮೇಯರ್ ಇದ್ರೆ ಮೇಯರ್ ಸುಪ್ರೀಂ, ಈ ರಾಜ್ಯದ ಮುಖ್ಯಮಂತ್ರಿ ಎಲ್ಲ ಸುಪ್ರೀಂ. ಅದಕ್ಕೆ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಇದ್ರೆ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಸುಪ್ರೀಂ. ಮೇಯರ್ ಇನ್ ಕೌನ್ಸಿಲ್ ಇದ್ರೆ ಮೇಯರ್ ಯಾರಿರ್ತಾರೆ ಅವರು ಸುಪ್ರೀಂ. ಪಂಚಾಯಿತಿ ಅಧ್ಯಕ್ಷ ಇದ್ರೆ ಅವನು ಸುಪ್ರೀಂ. ಇದು ಕಾನ್ಸ್ಟಿಟ್ಯೂಷನ್, ಇದು ಸಂವಿಧಾನದ ಅವಕಾಶಗಳನ್ನು ಕೊಟ್ಟಿರುವಂಥದ್ದು. ಅದ್ರ ಪ್ರಕಾರ ನಡಿಬೇಕಾಯ್ತು. ಈಗಾಗಲೇ ಗಾಳಿಗೆ ತೂರಿ GBA ಮಾಡಿದ್ದೀರಾ. ಈ GBA ಅಜೆಂಡಾ ಏನು ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಪ್ಲಾನಿಂಗ್ ಅಥಾರಿಟಿ, ಮಾಸ್ಟರ್ ಪ್ಲಾನ್ ಯಾರು ಮಾಡಬೇಕಪ್ಪ? ಈ ಗ್ರೇಟರ್ ಬೆಂಗಳೂರು ಅಂತ ಹೇಳಿದ್ರೆ ಯಾರು ಮಾಡಬೇಕು? ಮೇಯರ್ ಅನ್ಮೋದನೆ ಕೊಡಬೇಕು. ಅಲ್ಲೊಂದು ಸ್ಥಾಯಿ ಸಮಿತಿ ಇರ್ತೈತೆ, ಅಲ್ಲನಪ್ಪ, ಸ್ಥಾಯಿ ಸಮಿತಿ ಪ್ಲಾನಿಂಗ್ ಒಂದು. ಅದರಲ್ಲಿ ಕಾರ್ಪೊರೇಟರ್ಗಳು 12 ಜನನೇನೋ ಅವರು ಎಲೆಕ್ಟ್ ಆಗಿರ್ತಾರೆ. ಅವರು ನಾಮಿನೇಟೆಡ್ ಅಲ್ಲ. 12 ಜನನು ಎಲೆಕ್ಷನ್ ಆಗಿ ಅವರು ಚೇರ್ಮನ್ ಎಲೆಕ್ಟ್ ಆಗಿ ಚೇರ್ಮನ್ ಬಂದಿರ್ತಾರೆ. ಟೌನ್ ಪ್ಲಾನಿಂಗ್ ಅಂತ. ಅದು ಅಪ್ರೂವಲ್ ಆದ್ಮೇಲೆ ಮೇಯರ್ ಕೌನ್ಸಿಲ್ ಅಲ್ಲಿ ಇಡ್ತಾರೆ. ಅದನ್ನ ಕೌನ್ಸಿಲ್ ಅಲ್ಲಿ ಇಟ್ಟು ಮೇಯರ್ ಅಧ್ಯಕ್ಷತೆಯಲ್ಲಿ ಅಪ್ರೂವ್ ಆಗಬೇಕು. ಇಲ್ಲಿ ನೋಡಿ, ಮುಖ್ಯಮಂತ್ರಿನೇ ಅಪ್ರೂವ್ ಅಂತೆ ಪ್ಲಾನಿಂಗ್ ಎಲ್ಲ. ಇದು ಮನೆ ಆಳು ಕೆಲಸ ಅಲ್ವಾ? ಹಂಗಾರೆ ಮೇಯರ್ ಏನಕ್ಕೆ ಬೇಕು? ನೀವು ಸ್ಥಳೀಯ ಸಂಸ್ಥೆಗಳನ್ನ ಯಾಕೆ ನಡೆಸ್ತೀರಾ? ಈಗ 5 ಕಾರ್ಪೊರೇಷನ್ ಅಂತ ಹೇಳ್ತಾ ಇದ್ದೀರಲ್ಲ, 5 ಕಾರ್ಪೊರೇಷನ್ ಏನಕ್ಕೆ ಬೇಕಾಗಿದೆ?
ನೀವೇ ಪ್ಲಾನಿಂಗ್ ಅಥಾರಿಟಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.